ಗೈಸ್ ಈ ಒಂದು ವಿಡಿಯೋ ತಮ್ಮನೇಲಿ ನೋಡಿ ಬಂದ್ರ ಹಾಗಿದ್ರೆ BSNL ಅವರು ಏನು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಬಂದ್ಬಿಟ್ಟು ಈಗಿನ ದಿನದಲ್ಲಿ BSNL ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಇದೊಂದು ಟ್ರೆಂಡಿಂಗ್ ಮೇನ್ ಇಂಪಾರ್ಟೆಂಟ್. BSNL ಒಂದು ಟ್ರೆಂಡಿಂಗ್ ಯಾವ ರೀತಿ ಅಂದ್ರೆ ಹೋಗ್ರೆ ಈಗ ಸಡನ್ ಆಗಿ ನೀವು ನೋಡ್ಬೋದು ಇನ್ಸ್ಟಾ ಆಗಿರೋ ಫೇಸ್ಬುಕ್ ಇರೋ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಯಾಡ್ಸ್ ರನ್ ಮಾಡ್ತಾರೆ. ಏನಪ್ಪ ಯಾಡ್ಸ್ ರನ್ BSNL ಇನ್ನು ಮುಂದೆ 5G ನೆಟ್ವರ್ಕ್ ಬರೋಗೋಸ್ಕರ ಅಂದ್ರೆ ಅದು 5G ನೆಟ್ವರ್ಕ್ ತರ್ತಾ ಇದ್ದಾರೆ. 5G ನೆಟ್ವರ್ಕ್ಗೋಸ್ಕರ ಪ್ರೊಸೆಸ್ ನಡೀತಾ ಇದೆ. BSNL 5G ನೆಟ್ವರ್ಕ್ ಬರ್ತಾ ಇದೆ, ಇನ್ನು ಮುಂದೆ ಬರುತ್ತೆ ಅಂತ ಹೇಳಿ ಬಂದ್ಬಿಟ್ಟು ಈಗ ನಡೀತಾ ಇದೆ ನಿಮಗೆಲ್ಲ ಟ್ರೆಂಡ್. ಆದ್ರೆ ಬಟ್ ಈಗ ಸಡನ್ ಆಗಿ ಬಂದ್ಬಿಟ್ಟು ನಿಮಗೆಲ್ಲ ಕೂಡ BSNL ನೀವು ನೋಡೇ ಇರ್ತಾರೆ. BSNL ಯಾವ ರೀತಿ ಅಂದರೆ ಈಗ ಏರ್ಟೆಲ್ VI ಮತ್ತು ಜಿಯೋ ಇದರೇನು ಪ್ರೈಸ್ ಏನಿದೆಯಲ್ಲ ಅದರ ಪ್ರೈಸ್ ರಿಚಾರ್ಜ್ ಪ್ರೈಸ್ ಅನ್ನೋದು ಏರಿಸಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅದೇ BSNL ಪ್ರೈಸ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಆ ಒಂದು ಕಾರಣಕ್ಕೋಸ್ಕರ BSNL ಎಲ್ಲ ಕೂಡ ಸಿಮ್ ತಗೋತಾರೆ. ಆದರೆ ಈಗ ಏನಾಗಿದೆ ಸಡನ್ ಆಗಿ ಬಂದ್ಬಿಟ್ಟು ಈ BSNL ಒಂದು ಇದೇ ಒಂದು ಟಾಪಿಕ್ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ನಡೀತಿದೆ, ತುಂಬ ಮೋಸ ನಡೀತಿದೆ. ಏನಪ್ಪ ಹೇಳ್ಬೇಕಂದ್ರೆ ಈಗ ನೋಡ್ಕೊಳ್ಬೋದು BSNL ಮೇನ್ ಇಂಪಾರ್ಟೆಂಟ್ 5G ನೆಟ್ವರ್ಕ್ ಆಗ್ಬೇಕಾದ್ರೆ ಕೆಲವೊಂದಷ್ಟು ಟವರ್ಸ್ ಬೇಕು. ಮೇನ್ ಇಂಪಾರ್ಟೆಂಟ್ ಎಲ್ಲ ಕಡೆ ಟವರ್ ಆದಾಗ ಇಂಪಾರ್ಟೆಂಟ್ BSNL 5G ನೆಟ್ವರ್ಕ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಟವರ್ ಅಂದರೆ ಯಾವ ರೀತಿ ಅಂದರೆ ಏನು ಹಿಂದ್ಗಡೆ ಕಾಣ್ತಾ ಇದ್ದಾರೆ ನೀವು 5G ಅಂದರೆ ನೆಟ್ವರ್ಕ್ ಟವರ್, ಈ ರೀತಿ ಟವರ್ಗಳು ಬೇಕು. ಆದ್ರೆ ಬಟ್ ಈಗ ಸಡನ್ ಆಗಿ BSNL ದವರು ಏನು ಮಾಡ್ತಾರೆ, ನಿಮ್ಮ ಒಂದು ಮನೆ ಮೇಲ್ಗಡೆ ಸ್ವಲ್ಪ ಜಾಗ ಇದ್ರೆ ಸಾಕು, ಅಂದರೆ ನಿಮ್ಮ ಒಂದು ಮನೆಯ ಮೇಲ್ಗಡೆ ಸ್ವಲ್ಪ ಜಾಗ ಇದ್ರೆ ಸಾಕು, ನಾವು ಏನು ಮಾಡ್ತೀವಿ ಟವರ್ನ ಸೆಟ್ ಮಾಡ್ತೀವಿ, ಟವರ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಗೆ ಪ್ರತಿ ತಿಂಗಳಿಗೆ 20,000 ನಾವು ಬಾಡಿಗೆ ಕೊಡ್ತೀವಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಒಬ್ಬರು ನಾವು ಜಾಬ್ ಕೊಡ್ತೀವಿ, ಪರ್ಮನೆಂಟ್ ಜಾಬ್ ಕೊಡ್ತೀವಿ ಅಂತ ಹೇಳಿ ಬಂದ್ಬಿಟ್ಟು ಈಗ ಜಿಯೋದವರು ಒಂದು ಅಂದರೆ ನಿಮ್ಮ ಮನೆಯ ಮೇಲ್ಗಡೆ ಒಂದು ಟವರ್ ಇನ್ಸ್ಟಾಲೇಷನ್ ಅಂದರೆ ಟವರ್ ಸೆಟ್ ಮಾಡೋದಕ್ಕೆ ಈ ರೀತಿ ಒಂದು ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ, ತುಂಬ ಜನ ಒಂದು ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾದಲ್ಲಿ ಅಲ್ಲಿ ಒಂದು ಇನ್ನು ಬರ್ತದೆ, ಒಂದು ಯಾಡ್ಸ್ ಬರ್ತದೆ, ಅದ್ರ ಜೊತೆ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ವಾಟ್ಸಪ್ಪಲ್ಲಿ ಮೆಸೇಜ್ ಈ ರೀತಿ ನಮಗೆ ಸೈಡ್ ಹಾಕಿರ್ತೀನಿ ನೋಡಿ, ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ, ಫೇಕ್ ಮೆಸೇಜ್. ಈ ಮೆಸೇಜ್ ಏನಪ್ಪಾ ಅಂದ್ರೆ ಇದರಲ್ಲಿ ಏನು ಮಾಡಿದ್ದಾರೆ, ನಿಮಗೆ ಒಂದು ಟವರ್ ಸೆಟ್ ನಾವು ಮಾಡ್ತೀವಿ, ಮಂತ್ಲಿ 20,000 ಕೊಡ್ತೀವಿ, ನಿಮ್ಮ ಮಂತ್ಲಿ ಅಂದರೆ ನಿಮ್ಮ ಒಂದು ಮನೆಯಲ್ಲಿ ಒಬ್ಬರನ್ನ ಜಾಬ್ ತಗೋತೀವಿ ಪರ್ಮನೆಂಟ್ ಆಗಿ. ಮತ್ತು ಅದ್ರ ಜೊತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಫಿಲ್ಅಪ್ ಮಾಡಿ ಅಂತ ಕೊಡ್ತಾರೆ. ಜಸ್ಟ್ ನೀವು ಏನು ಮಾಡ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟವರ್ ಬರ್ತದೆ ಅಂತ ಬಂದ್ಬಿಟ್ಟು ನೀವು ಏನು ಮಾಡ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಡನ್ ಆಗಿ ಬಂದ್ಬಿಟ್ಟು ನೀವೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ನೀವು ಅದರಲ್ಲಿ ಫಿಲ್ಅಪ್ ಮಾಡಿಬಿಡ್ತಾರೆ, ಎಲ್ಲ ಪ್ಲೇಪ್ ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಅವ್ರ ಪ್ಲೇಪ್ ಮಾಡಿದ ತಕ್ಷಣ ಅವ್ರು ಏನಂತ ಹೇಳ್ತಾರೆ, ನಾವು ಏನು ಮಾಡಬೇಕು, ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಎಲ್ಲ ನೀವು ಪ್ಲೇಪ್ ಮಾಡಿದೆ ಅಂತ ಬಂದ್ಬಿಟ್ಟು ಅವರು ನಿಮಗೆ ಡೌಟ್ ಬರಬಾರ್ದು ಅಂತ ಬಂದ್ಬಿಟ್ಟು ಡೈರೆಕ್ಟಾಗಿ ನಿಮಗೆ ಒಂದು ವಿಡಿಯೋ ಕಾಲ್ ಮಾಡಿ ಏನು ಅಂತ ಕೇಳ್ತಾರೆ, ನಿಮ್ಮ ಮನೆಯ ಮೇಲೆ ಇದ್ದಂಥ ಜಾಗ ತೋರಿಸಿ ಅದರ ಮೇಲೆ ಸ್ಯಾಟಲೈಟ್ ಆಗುತ್ತೆ, ಅದರ ಒಳಗಡೆ ಜಾಗದಲ್ಲಿ ನಮ್ಮ BSNL ಟವರ್ ಕೊಂಡಿರ್ತಾ ಇಲ್ಲ ಅಂತ ಅಂದರೆ ಒಂದು ಸ್ಕ್ಯಾಮ್ ಅಂದರೆ ನಿಮಗೆ ಡೌಟ್ ಬರುವಂತೇಳಿ ಎಲ್ಲ ನೋಡ್ತಾರೆ. ಅದರ ನಂತರ ಬಂದ್ಬಿಟ್ಟು ಏನು ಮಾಡ್ತಾರೆ, ಈಗ ನಾವು ನಿಮ್ಮ ಒಂದು BSNL ಏನು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ಅದನ್ನೆಲ್ಲ ನಾವು ಪ್ರೊಸೆಸ್ ಮಾಡ್ತೀವಿ, ಒಂದು ಫೈಲಾಗಿ ಎಲ್ಲ ಮಾಡಿದ್ವಿ, ಅದನ್ನೆಲ್ಲ ನಾವು ಗೋರ್ಮೆಂಟಿಗೆ ಅಂದರೆ ಅದನ್ನೆಲ್ಲ ನಾವು ಹೋಗಿ ಗೋರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ. ಮತ್ತು ಅದ್ರ ಜೊತೆಗೆ ಅದು ಸ್ವಲ್ಪ ಪ್ರೊಸೆಸ್ ಆಗುತ್ತೆ. ಮತ್ತು ಅದ್ರ ಜೊತೆ ನೀವು ಸ್ವಲ್ಪ ಅಮೌಂಟ್ ಅಂದರೆ ಸ್ವಲ್ಪ ಅಮೌಂಟ್ ಅನ್ನೋದು ನೀವು ಪೇ ಮಾಡಬೇಕು, ಅಂದರೆ ಕೆಲವೊಂದಷ್ಟು ಅಮೌಂಟ್ ನೀವು ಪೇ ಮಾಡಬೇಕು. ಅದು ವಾಪಸ್ ನಿಮಗೆ ನಿಮ್ಮ ಒಂದು ಮನೆಯ ಮೇಲೆ ಟವರ್ ಅಂದರೆ ನಿಮ್ಮ ಮನೆ ಮೇಲೆ ಟವರ್ ಕೂತ ನಂತರ ಅದು ಸೆಟ್ ಆದ ನಂತರ ವಾಪಸ್ ನಿಮಗೆ ರೀಫಂಡ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾ ಇದೆ. ಅಂದರೆ ನೀವು ಏನು ಮಾಡ್ತಾರೆ, ರೀಫಂಡ್ ಆಗುತ್ತೆ ಅಂತ ಬಂದ್ಬಿಟ್ಟು ಏನು ಮಾಡ್ತಾರೆ, 10 20,000 ಕೇಳ್ತಾರೆ ಪ್ರೊಸೆಸ್ ಮಾಡ್ಬೇಕಂತ ಹೇಳಿ ನೀವು ಅದನ್ನೆಲ್ಲ ಅಮೌಂಟ್ ಪೇ ಮಾಡ್ತೀರಾ. ಯಾಕೆ ಪೇ ಮಾಡ್ತೀರಾ, ನಮಗೆ 10-20,000 ಹೋದ್ರೂ ನಾವು ಪೇ ಮಾಡಿದ್ರೆ ಮತ್ತೆ ವಾಪಸ್ ನಮಗೆ ಟವರ್ ಕೂತ ನಂತರ ವಾಪಸ್ ನಮ್ಮ ಅಕೌಂಟಿಗೆ ರೀಫಂಡ್ ಬರುತ್ತೆ ಅಂತ ಹೇಳಿ ನೀವು ಅಮೌಂಟ್ ಕೊಡ್ತಾರೆ. ಮತ್ತು ಅದರಿಂದ ಪ್ರತಿ ತಿಂಗಳು 20,000 ಕೊಡ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ಒಬ್ಬರನ್ನ ಜಾಬ್ ತಗೋತಾರೆ ಅಂತ ಬಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮೇನ್ ಇಂಪಾರ್ಟೆಂಟ್, ಇದೆಲ್ಲ ಸ್ಕ್ಯಾಮ್ ನಡೀತಿದೆ. ಯಾಕಂದ್ರೆ ಜಿಯೋದವರು ಯಾವುದೇ ರೀತಿ ₹1 ತಗೊಲ್ಲ, ಅಂದರೆ BSNL ದವರು ಯಾವುದೇ ರೀತಿ ₹1 ತಗೊಲ್ಲ. ಟವರ್ ಸೆಟಲೈಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅದು ಅವ್ರದ್ದು ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಟವರ್ ಬೇಕಾದ್ರೆ ನೀವೇನು ಮಾಡಿ ಕೇಳ್ಕೊಳ್ಳಿ. ಇಲ್ಲಪ್ಪ ಅಂದರೆ ನಿಮ್ಮ ಹತ್ತಿರದಲ್ಲಿ BSNL ಆಫೀಸ್ ಇದ್ರೆ ಅವ್ರಿಗೆ ಹೇಗಾದ್ರೂ ಸರ್ ನಮ್ಮ ಮನೆ ಮೇಲೆ ಸ್ವಲ್ಪ ಜಾಗ ಖಾಲಿ ಇದೆ, ಅಲ್ಲಿ ನೀವು BSNL ಟವರ್ ಕುಣಿಸ್ಕೊಳ್ಳಿ, ಈ ರೀತಿ ಮಾಡಿ ಅಂದ್ರೆ ಮಾಡ್ತಾರೆ. ಅವ್ರು ಬಂದು ನಿಮ್ಮ ಸರ್ವೆ ಮಾಡಿ ಅದರ ನಂತರ ನಿಮ್ಮ ಮನೆ ಬಿಲ್ಡಿಂಗ್ ಮೇಲೆ ಎಲ್ಲ ಬಿಲ್ಡಿಂಗ್ ನೋಡಿ ಅದರ ಕುಂಡ್ರದೈತಿ ಇಲ್ವ ಅಂತ ಹೇಳಿ ಅದ್ರ ಮೇಲೆ ಯೋಚನೆ ಮೇಲೆ ಕುಣಿಸ್ತಾರೆ. ಇದೆಲ್ಲ ಬೇಕು. ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ತುಂಬ ಜನ ಬರ್ತಾ ಇರ್ತಾರೆ, BSNL ಟವರ್ ಕುಣಿಸ್ಬೇಕಂತ. ಅದನ್ನೇನು ಮಾಡಿ ಅವ್ರ ಐಡೆಂಟಿಟಿ ಅದು ಇದು ಚೆಕ್ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್. ಯಾಕಪ್ಪ ಈಗ ಹೇಗಾದರೂ ನೀವು ಈಗ ಅವ್ರ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿದ್ರೆ ಸ್ವಲ್ಪ ಪ್ರೊಸೆಸ್ ಆಗುತ್ತೆ, ವಾಪಸ್ ರಿಫಂಡ್ ಆಗುತ್ತೆ ಅಂತ ಹೇಳಿ ಬಂದ್ಬಿಟ್ಟು ರೊಕ್ಕ ಕೊಡ್ತಾರೆ. ಮತ್ತೆ ಅವರು ನಿಮಗೆ ಮತ್ತೆ ಅವ್ರಿಗೆ ರೊಕ್ಕ ಕೊಡಬೇಕು, ಇವ್ರಿಗೆ ಕೊಡಬೇಕು, ನಿಮ್ಮ ಫೈಲಲ್ಲಿ ಪೆಂಡಿಂಗಲ್ಲಿದೆ ಅವರಿಗೆ ಸ್ವಲ್ಪ ಅಮೌಂಟ್ ಕೊಡಬೇಕು, ಮತ್ತೆ ಅದು ವಾಪಸ್ ರಿಫಂಡ್ ಆಗುತ್ತೆ, ಸ್ವಲ್ಪ ಅಮೌಂಟ್ ಕೊಡಿ ಮತ್ತೆ ಅಮೌಂಟ್ ಹಾಕಿಬಿಡ್ತಾರೆ. ಈ ರೀತಿ ಮಾಡೋದಂದ್ರೆ ಸ್ಕ್ಯಾಮ್ ನಡೀತಾ ಇದೆ. ಇದೊಂದು ಸ್ಕ್ಯಾಮ್. BSNL ಟಾಪಿಕ್ ಅದರ ಒಂದು ಹೆಸರ ಮೇಲೆ ಸ್ಕ್ಯಾಮ್ ನಡೀತಿದೆ. BSNL ಒರಿಜಿನಲ್ದವ್ರು ಏನೂ ಮಾಡ್ತಾ ಇದ್ದಿಲ್ಲ. ರತನ್ ಟಾಟಾ ಪಾಪ ಅವರೆಲ್ಲ ಕೈ ಜೋಡಿಸಿ ಪದ್ಧತಿ BSNL ಇಂಪ್ರೂವ್ ಮಾಡ್ತಾ ಹೋಗ್ತಿದ್ರೆ. ಅದು ಬಟ್ ಆ ಇಂಪ್ರೂವ್ ಮಾಡೋದೆಲ್ಲ ಡೌನ್ ಮಾಡೋಗೋಸ್ಕರ ಈ ರೀತಿ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದಾರೆ. ಇದೇ BSNL ಯೂಸ್ ಮಾಡ್ಕೊಂಡು ಅಮೌಂಟ್ ಮಾಡ್ತಾ ಇದ್ದಾರೆ.
ಅಮೌಂಟ್ ದೋಸ್ತಾ ಇದ್ದಾರೆ ಎಲ್ಲರ ಅಕೌಂಟಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಹತ್ರ ಮನೆಯ ಜಾಗ ಎಲ್ಲರ ಹತ್ರ ಖಾಲಿ ಇದ್ದು ಅದು ನೀವು ಬಿಟ್ಟು ಏನು ಮಾಡೋದು ಅಂತ ತುಂಬ ಜನ ಮಾಡ್ತಾರೆ, ಅದು ಮಾಡಿಬಿಡ್ತಾರೆ. ಅದ್ರ ಬಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕಪ್ಪ ಈ ರೀತಿ ಸ್ಕ್ಯಾಮ್ ನಡೀತಾ ಇದೆ, ಈ ರೀತಿ ಮೋಸ ಆಗ್ತಿದೆ. ಒಂದು ವೇಳೆ ನಿಮಗೆ ಬೇಕಪ್ಪ ಅಂದರೆ ಅಲ್ಲಿ ವಿಸಿಟ್ ಮಾಡಿ ಅವ್ರು ಕೇಳಿ ಯಾವ ಆ್ಯಕ್ಚುಲಿ ಮುಟ್ಟು ಅವಾಗ ನಿಮ್ಗೆ ಯಾವ ಥರ ಬೇಸನ ಲಭಿಸ್ತಾರೋ. ಮತ್ತು ನಾನು ಕೂಡ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಿದೆ, ಅದ್ರ ಬಟ್ ಬೇಸನ ನೆಟ್ವರ್ಕ್ ಇದ್ದು ಅಂದರೆ ಅವ್ರ ಮನೆ ಮೇಲೆ ಟವರ್ ಇದ್ದವರು ಕೇಳಿದೆ. ಅವ್ರು ಏನಂತ ಹೇಳಿದ್ರು, ತಿಂಗಳಿಗೆ 20,000 ಬರಲ್ಲ, ಮ್ಯಾಕ್ಸಿಮಮ್ ಅಂದ್ರೆ 7,500 ರೂಪಾಯಿ ಬರ್ಬೋದು ಅಷ್ಟೇ ಅಂತ ಹೇಳಿದ್ರು ನನ್ನ ಫ್ರೆಂಡ್. ಆ ಒಂದು ಕಾರಣಕ್ಕೋಸ್ಕರ ಐತೆ ದಯವಿಟ್ಟು ಆ ರೀತಿ ಮೋಸ ಹೋಗಕ್ಕೆ ಹೋಗ್ಬೇಡಿ. ಏನೂ ಇಲ್ಲ, ಜಸ್ಟ್ ನಾನು ಈ ಒಂದು ನಿಮಗೋಸ್ಕರ ಈ ಒಂದು ಮಾಡಿದ್ದೇನೆ, ಅದಕ್ಕೋಸ್ಕರ ಹೇಳೋದು, ಈ ತಮ್ಮನೇಲಿ ಮಾಡಿದೆ ಅದಕ್ಕೋಸ್ಕರ. BSNL ಸ್ಕ್ಯಾಮ್, ಮೋಸ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಅಂತ ಏನೂ ಇಲ್ಲ, ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. BSNL ಅನ್ನೋದು ಕಂಪ್ನಿ ಸ್ಕ್ಯಾಮ್ ಅಲ್ಲ, ಆ BSNL ನೇಮ್ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಚಾಪ ಬಿಡ್ಡಿಯಲ್ಲಿ ಹೋಗ್ತಾ ಇದ್ದಾರೆ ಅವರು, ಹಂಗೆ ನಡೀತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬರಿಗೆ ಸ್ಪ್ಯಾಮ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ ಈ ಒಂದು ಅಂತ ಪ್ರತಿಯೊಬ್ಬರಿಗೆ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾಯ್.